ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಮನುಜ ಓ ಮನುಜ ಮನುಜ ಓ ಮನುಜ, ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಏನೂ ಇಲ್ಲದೆ ಬಂದೆವು ನಾವು, ಏನೂ ಇಲ್ಲದೆ ಹೋಗುವೆವು. ಏನೂ ಇಲ್ಲದೆ ಬಂದೆವು ನಾವು, ಏನೂ ಇಲ್ಲದೆ ಹೋಗುವೆವು. ನಮ್ಮ ಯೋಜನೆ ಸಾಗದು ಏನು, ದೇವರ ಯೋಜನೆ ಸಾಗುವುದು ಎಂದು. ನಮ್ಮ ಯೋಜನೆ ಸಾಗದು ಏನು, ದೇವರ ಯೋಜನೆ ಸಾಗುವುದು. ಮನುಜ ಓ ಮನುಜ ಮನುಜ ಓ ಮನುಜ, ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಈ ದಿನಕ್ಕೆ ನೇಮಕಗೊಂಡ ವಾಕ್ಯ ಭಾಗವು ತಿಮೋಥೆಯನಿಗೆ ಬರೆದ ಮೊದಲನೆಯ ಪತ್ರಿಕೆ 6ನೇ ಅಧ್ಯಾಯ 8ರಿಂದ 12 ವಚನಗಳವರೆಗೆ. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತದೆ. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಎಲೈ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ನಿತ್ಯ ಜೀವವನ್ನು ಹಿಡಿದುಕೋ. ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದೆಯಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮುಂಜಾನೆಯ ಶುಭ ವಂದನೆಗಳು. ಈ ದಿನದ ನಮ್ಮ ಆತ್ಮೀಯ ಲಾಭಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗ ಮೊದಲನೆಯ ತಿಮೋಥಿ 6ನೇ ಅಧ್ಯಾಯ ವಚನ 8ರಿಂದ 12 ವಚನಗಳನ್ನು ಧ್ಯಾನಿಸೋಣ. ಈ ವಾಕ್ಯ ಭಾಗದಲ್ಲಿ ಪೌಲನು ತಿಮೋಥೆಯನಿಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳುವುದನ್ನು ನೋಡುವಂತರಾಗಿದ್ದೇವೆ. 2 ವಿಧವಾದ ಎಚ್ಚರಿಕೆಯ ಮಾತುಗಳಿವೆ. ವಚನ 8ರಿಂದ 10ರವರೆಗೆ ಏನನ್ನು ಮಾಡಬಾರದು ಎಂಬುದರ ಕುರಿತಾಗಿ ಮತ್ತು ವಚನ 11ರಿಂದ 12 ವಚನಗಳು ಏನನ್ನು ಮಾಡಬೇಕು ಎಂಬುದರ ಕುರಿತಾಗಿ ಬರೆಯಲ್ಪಟ್ಟಿದೆ. ಮೊದಲು ವಚನ 8ರಿಂದ 10ರವರೆಗೆ ಹಣದ ಆಸೆಯ ಕುರಿತಾಗಿ, ಐಶ್ವರ್ಯವಂತರಾಗುವುದರ ಕುರಿತಾಗಿ ಬರೆಯಲ್ಪಟ್ಟಿದೆ. 6ನೇ ವಚನದಿಂದಲೇ ನಾವು ಗಮನಿಸುವುದಾದರೆ ನಮಗೆ ಸಂತುಷ್ಟಿ ಸಹಿತವಾದ ಭಕ್ತಿ ಇರಬೇಕು. ನಾವು ಲೋಕದೊಳಗೆ ಏನನ್ನು ತಕ್ಕೊಂಡು ಬರಲಿಲ್ಲ, ತಿರುಗಿ ಏನನ್ನು ತೆಗೆದುಕೊಂಡು ಹೋಗಲಾರವು. ಆದ್ದರಿಂದ ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು, ಐಶ್ವರ್ಯವಂತರಾಗಬೇಕೆಂಬ ಬಯಕೆ ಬೇಡ
ಎಂಬುದಾಗಿ ವಾಕ್ಯ ನಮಗೆ ಬೋಧಿಸುತ್ತದೆ. ಸಹೋದರ ಸಹೋದರಿಯರೇ, ಈ ದಿನ ನಿಮ್ಮ ಮನಸ್ಸು ಯಾವುದರ ಮೇಲಿದೆ? ದೇವರ ಮೇಲೆಯೋ ಅಥವಾ ಹಣದ ಮೇಲೆಯೋ ಪರೀಕ್ಷಿಸಿಕೊ. ಹಣದ ಮೇಲೆ ಇರುವುದಾದರೆ ಅದರ ಆಸೆಯಿಂದ ಕುಟುಂಬಗಳು ಒಡೆಯುತ್ತವೆ, ಸಂಬಂಧಗಳು ಮುರಿಯುತ್ತವೆ. ಆದ್ದರಿಂದ ಪ್ರಿಯರೇ, ಹಣದ ವಿಷಯದಲ್ಲಿ ಎಚ್ಚರವಾಗಿರೋಣ. ಏನು ಮಾಡಬಾರದು ಎಂಬುದರ ಕುರಿತಾಗಿ ಗಮನಿಸಿದ್ದೇವೆ. ಈಗ ಏನನ್ನು ಮಾಡಬೇಕು ಎಂಬುದರ ಕುರಿತಾಗಿ ಪೌಲನು ತಿಮೋಥಿಯನಿಗೆ ಕೊಟ್ಟ 3 ಎಚ್ಚರಿಕೆಯ ಮಾತುಗಳನ್ನು ಗಮನಿಸೋಣ. ಪೌಲನು ಹೇಳುವ ಮೊದಲನೆಯ ಮಾತೇನೆಂದರೆ, ತಿಮೋಥಿಯನೇ, ಇಂಥ ಹಣದ ಆಸೆಗೆ ದೂರವಾಗಿರು ಮತ್ತು ಅದರ ಕುರಿತಾಗಿ ಕೇಳಿಸಲ್ಪಡುವ ತಪ್ಪಾದ ಬೋಧನೆಗಳಿಗೂ ದೂರವಾಗಿರು. ಪ್ರಿಯರೇ, ಈ ನಡುವೆ ನಾವು ಕೇಳುವಂತ ಅನೇಕ ಬೋಧನೆಗಳಲ್ಲಿ ಕ್ರಿಸ್ತನನ್ನು ಅನುಸರಿಸಿದರೆ ಐಶ್ವರ್ಯವಂತರಾಗಬಹುದು ಎಂಬ ಅನೇಕ ತಪ್ಪಾದ ಬೋಧನೆಗಳೇ ಕೇಳಿಸುತ್ತಿವೆ. ಅಂತ ಬೋಧನೆಗಳಿಗೆ ಗಮನ ಕೊಡಬಾರದೆಂದು ಸತ್ಯವೇದ ಈ ಮುಂಜಾನೆಯಲ್ಲಿ ನಮ್ಮನ್ನು ಎಚ್ಚರಿಸುತ್ತಿದೆ. ನಂತರ 11ನೇ ವಚನದಲ್ಲಿ ಪೌಲನು ಹೀಗೆ ಹೇಳುತ್ತಾನೆ, ಹೆಚ್ಚಾಗಿ ಹಣವನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡದೆ ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಇಲ್ಲಿ ಮನುಷ್ಯನಲ್ಲಿ ಇರಬೇಕಾದ 6 ಗುಣಗಳನ್ನು ಕುರಿತಾಗಿ ಪೌಲನು ಹೇಳುತ್ತಿದ್ದಾನೆ. ಇವುಗಳನ್ನು ಜೋಡಿ ಜೋಡಿ ಆಗಿ ನೋಡೋಣ. ಮೊದಲನೇದು ನೀತಿ ಮತ್ತು ಭಕ್ತಿ, ಅಂದರೆ ನಮ್ಮ ನಡೆ, ನುಡಿ, ಕ್ರಿಯೆಗಳಲ್ಲಿಯೂ ನೀತಿವಂತರಾಗಿ ಜೀವಿಸಬೇಕು. ಇನ್ನು ಎರಡನೆಯ ಜೋಡಿ ನಂಬಿಕೆ ಮತ್ತು ಪ್ರೀತಿ. ಪರಿಸ್ಥಿತಿಗಳು ಅನುಕೂಲವಾಗಿದ್ದಾಗ ದೇವರನ್ನು ನಂಬುವಂಥದ್ದು ಕಷ್ಟವೇನಲ್ಲ. ಆದರೆ ಅನಾನುಕೂಲದ ಪರಿಸ್ಥಿತಿಗಳಲ್ಲಿ ದೇವರನ್ನು ನಂಬಲಿಕ್ಕೆ ಹೇಗೆ ಸಾಧ್ಯ ಎಂಬುವಂಥ ಪ್ರಶ್ನೆ ನಮಗಿರಬಹುದು. ಆದರೆ ರೋಮಾಪುರದವರಿಗೆ 10ನೇ ಅಧ್ಯಾಯ 17ರಲ್ಲಿ ದೇವರ ವಾಕ್ಯವನ್ನು ಕೇಳುವುದರಿಂದ ನಂಬಿಕೆ ಉಂಟಾಗುತ್ತದೆ ಎಂದು ಓದುತ್ತೇವೆ. ಕಷ್ಟದ ಪರಿಸ್ಥಿತಿಗಳಲ್ಲಿ ಇದ್ದೀರೋ, ಕಣ್ಣೀರಿನಲ್ಲಿ ಇದ್ದೀರೋ, ವ್ಯಾಧಿಗಳಲ್ಲಿ ಇದ್ದೀರೋ, ಇನ್ನು ಇತರ ಅನಾನುಕೂಲದ ಪರಿಸ್ಥಿತಿಗಳಲ್ಲಿ ಇದ್ದೀರೋ, ಪ್ರಿಯರೇ, ದೇವರ ವಾಕ್ಯವನ್ನು ಓದಿ ಅಥವಾ ಆಲಿಸಿ, ಇದರಿಂದ ನಂಬಿಕೆ ಉಂಟಾಗುತ್ತದೆ. ನಂತರದ ಗುಣ ಪ್ರೀತಿ. ಲೂಕ 6ನೇ ಅಧ್ಯಾಯ 32ರಿಂದ 35ರಲ್ಲಿ ಓದುತ್ತೇವೆ, ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ನಿಮಗೇನು ಹೊಗಳಿಕೆ ಬಂದಿತು. ಮುಂದುವರೆದು ವಾಕ್ಯ ಹೇಳುತ್ತದೆ, ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ. ಪ್ರೀತಿ ಎಂಬುದು ದೇವರಾತ್ಮನ ಫಲವಾಗಿದೆ. ನಾವು ನಿಜವಾಗಿ ದೇವರನ್ನು ಕಂಡುಕೊಂಡಾಗಲೇ ಶತ್ರುಗಳನ್ನು ಸಹ ಪ್ರೀತಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನು 3ನೆಯ ಜೋಡಿ ಸ್ಥಿರಚಿತ್ತ ಮತ್ತು ಸಾತ್ವಿಕತ್ವ. ನಮ್ಮ ಸುತ್ತಮುತ್ತಲು ಆಗುತ್ತಿರುವ ಸಂಕಟಗಳನ್ನು ನೋಡುವಾಗ ಭಯ ಉಂಟಾಗುತ್ತದೆ. ಇನ್ನು ಎಷ್ಟು ದಿವಸಗಳು ಈ ಸಂಕಟಗಳನ್ನು ತಾಳಿಕೊಳ್ಳಬೇಕು ಎಂಬ ನಿರಾಶೆಗೆ ಒಳಗಾಗಿದ್ದೀರಾ? ಏನೇ ಆದರೂ ಕೊನೆಯವರೆಗೂ, ಅಂದರೆ ಕ್ರಿಸ್ತನು ಬಂದು ನಮ್ಮನ್ನು ಹಿಂತಿರುಗಿ ತನ್ನೊಡನೆ ಕರೆದುಕೊಂಡು ಹೋಗುವವರೆಗೂ ನಂಬಿಕೆಯನ್ನು, ನಿರೀಕ್ಷೆಯನ್ನು ಕಳೆದುಕೊಳ್ಳದೆ ಸ್ಥಿರಚಿತ್ತದಿಂದ ಇರೋಣ. ನಂತರದ ಗುಣ ಸಾತ್ವಿಕತ್ವ. ಒಂದು ಸಾಕಿದ ಕುದುರೆಯು ತನ್ನ ಸವಾರನು ಹೇಳಿದ ಮಾತನ್ನು ಕೇಳುತ್ತದೆ. ಇದರ ಅರ್ಥ ಕುದುರೆ ಬಲಹೀನ ಪ್ರಾಣಿ ಎಂದಲ್ಲ. ಕುದುರೆಗೆ ಇರುವ ಸಾಮರ್ಥ್ಯಕ್ಕೆ ಅದರ ಮೇಲೆ ಕುಳಿತಿರುವ ಸವಾರನನ್ನು ಅದು ಎತ್ತಿ ಹಾಕಬಹುದು. ಆದರೆ ಅದು ಹಾಗೆ ಮಾಡದೆ ತನ್ನ ಸವಾರನ ಮಾತಿಗೆ ವಿಧೇಯವಾಗುತ್ತದೆ. ಇದುವೇ ಸಾತ್ವಿಕತ್ವ. ನಾನು ಸಾತ್ವಿಕನು ಎಂದು ಯೇಸು ಕ್ರಿಸ್ತನು ತನ್ನ ಕುರಿತಾಗಿ ತಾನೇ ಹೇಳಿಕೊಳ್ಳುತ್ತಾನೆ. ಹಾಗಾದರೆ ಆತನ ಮಕ್ಕಳಾಗಿರುವ ನಾವು ಸಹ ಸಾತ್ವಿಕರಾಗಿರೋಣ. ಕೆಲವರು ನಮ್ಮ ಮೇಲೆ ಜಗಳ ಮಾಡಬೇಕೆಂಬ ಉದ್ದೇಶದಿಂದಲೇ ನಮ್ಮ ಕೋಪವನ್ನು ರೇಗಿಸುವಾಗ ದೇವರ ಮಹಿಮೆಗೋಸ್ಕರ ಸಾತ್ವಿಕರಾಗಿರೋಣ. 3ನೇದಾಗಿ, ಎಲ್ಲಾ ಮಾತುಗಳ ಜೊತೆಗೆ ಪೌಲನು ಕೊನೆಯದಾಗಿ ಕೊಡುವ ಎಚ್ಚರಿಕೆಯ ಮಾತೇನೆಂದರೆ ಶ್ರೇಷ್ಠ ಹೋರಾಟವನ್ನು ಮಾಡುವವರಾಗಿರಬೇಕು. ದೇವರು ಕೊಟ್ಟಿರುವ ಎಲ್ಲಾ ತಲಾಂತುಗಳನ್ನು, ಸಂಪತ್ತು, ಸವಲತ್ತುಗಳನ್ನು ಉಪಯೋಗಿಸಿಕೊಳ್ಳುತ್ತಾ ಆತನ ಘನಕ್ಕಾಗಿ ಜೀವಿಸುತ್ತಾ ಕ್ರೈಸ್ತಿಯ ಜೀವಿತದಲ್ಲಿ ಬರುವ ಎಲ್ಲಾ ಹೋರಾಟ, ಶೋಧನೆಗಳನ್ನ ಜಯಿಸುತ್ತಾ ಪಾಪದ ಜೀವಿತವನ್ನ ಅಲಕ್ಷ್ಯ ಮಾಡುತ್ತಾ ದಿನದಿಂದ ದಿನಕ್ಕೆ ಪರಿಶುದ್ಧತೆಯ ಕಡೆಗೆ, ಕ್ರಿಸ್ತನ ಸಾರೂಪ್ಯದೆಡೆಗೆ ನಡೆಯುವುದೇ ನಾವು ಮಾಡುವಂತ ಶ್ರೇಷ್ಠ ಹೋರಾಟ. ಈ ಕ್ರೈಸ್ತಿಯ ಜೀವಿತದಲ್ಲಿ ಬರುವ ಹೋರಾಟವನ್ನು ಹೋರಾಡಿ ಜಯಿಸಿದವರಿಗೆ ದೇವರು ಕೊಡುವ ಬಹುಮಾನವೇನೆಂದರೆ ನಿತ್ಯ ಜೀವ. ಈ ನಿತ್ಯ ಜೀವವನ್ನು ಪಡೆಯಲು ಕ್ರಿಸ್ತನೊಂದಿಗೆ ಸದಾಕಾಲ ನಿತ್ಯಕ್ಕೂ ಜೀವಿಸಲು ಶ್ರೇಷ್ಠ ಹೋರಾಟವನ್ನ ಮಾಡುವವರಾಗಿರೋಣ. ಪ್ರಿಯರೇ, ಈ ದಿನ ಕೇಳಿಸಿಕೊಂಡಂತ ಎಚ್ಚರಿಕೆಯಂತೆ
ಮೊದಲು ಹಣದ ಆಸೆಗೆ ಅದರ ಕುರಿತಾಗಿ ಕೇಳಿಸಲ್ಪಡುವ ತಪ್ಪಾದ ಬೋಧನೆಗಳಿಗೂ ದೂರವಾಗಿ ಇರೋಣ. ಎರಡನೇದಾಗಿ ದೇವ ಮನುಷ್ಯರಲ್ಲಿ ಇರಬೇಕಾದ ಗುಣಗಳನ್ನು ಹೊಂದಿಕೊಳ್ಳಲು ಪ್ರಯಾಸ ಪಡೋಣ ಮತ್ತು ಶ್ರೇಷ್ಠ ಹೋರಾಟವನ್ನು ಹೋರಾಡಿ ಜಯವೀರರಾಗಿ ನಿತ್ಯ ಜೀವಕ್ಕೆ ಬಾಧ್ಯರಾಗೋಣ ಎಂಬುದೇ. ಬನ್ನಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನಾದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಅಪ್ಪ, ನಿಮ್ಮ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ, ಕೊಂಡಾಟಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ಅಪ್ಪ, ಈ ಬೆಳಗಿನ ಛಾಪದಲ್ಲಿ ಅಪ್ಪ ಕರ್ತನೆ 9ನೇ ದಿನದಂದು ಛತ್ತೀಸ್ಗಢ ರಾಜ್ಯಕ್ಕಾಗಿ ಪ್ರಾರ್ಥಿಸಲಿಕ್ಕಾಗಿ ಸಹಾಯ ಮಾಡಿದ ದೇವರೇ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ಛತ್ತೀಸ್ಗಢ ರಾಜಧಾನಿಯಾಗಿರುವಂಥ ರಾಯ್ಪುರನ ಆಶೀರ್ವಾದ ಮಾಡ್ರಿ ಕರ್ತನಲ್ಲಿರುವಂಥ ಎಲ್ಲ ಅಧಿಕಾರಿಗಳನ್ನು ನೇಂತಾನೆ ಆಶೀರ್ವಾದ ಮಾಡ್ರಿ ಸ್ವಾಮಿ. ಅವರನ್ನು ಕೊಟ್ಟಿರುವಂತೆಲ್ಲ ಜವಾಬ್ದಾರಿಗಳಲ್ಲಿ ನಂಬಿಗಸ್ತರಾಗಿ ಸೇವೆ ಸಲ್ಲಿಸಲಿಕ್ಕಾಗಿ, ಜನರ ಹಿತಕ್ಕಾಗಿ ಅಪ್ಪ ಪ್ರತಿಯೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕಾಗಿ ನಿಂತಾನೆ ಸಹಾಯ ಮಾಡ್ರಿ ಸ್ವಾಮಿ. ಛತ್ತೀಸ್ಗಢದಲ್ಲಿರುವಂಥ 33 ಜಿಲ್ಲೆಗಳನ್ನು ಆಶೀರ್ವಾದ ಮಾಡ್ರಿ. 3 ಕೋಟಿ ಜನಸಂಖ್ಯೆ ಇರುವಂಥ ಛತ್ತೀಸ್ಗಢನ ನಿಂತಾನೆ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ ಸ್ವಾಮಿ. ಅದೇ ರೀತಿ ಕರ್ತನೆ, ಛತ್ತೀಸ್ಗಢದಲ್ಲಿರುವಂಥ 20,000 ಗ್ರಾಮಗಳನ್ನು ನೀನು ತಾನೇ ಆಶೀರ್ವಾದ ಮಾಡ್ರಿ. ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಹೊಸ ಜೀವನ ಪ್ರಾರಂಭವಾಗಲಿಕ್ಕಾಗಿಯೂ, ಪ್ರತಿಯೊಂದು ಗ್ರಾಮದಲ್ಲಿ ನೀವೇ ನಿಜವಾದ ದೇವರನ್ನು ಕಂಡುಕೊಳ್ಳಲಿಕ್ಕಾಗಿಯೂ, ಪ್ರತಿಯೊಂದು ಗ್ರಾಮದಲ್ಲಿ ಸ್ವಾಮಿ ಅಪ್ಪ ಒಂದು ಸಭೆ ಕಟ್ಟಲ್ಪಡಲಿಕ್ಕಾಗಿ ನೀನು ತಾನೇ ಸಹಾಯ ಮಾಡ್ರಿ ಸ್ವಾಮಿ. ಅದೇ ರೀತಿ ಕರ್ತನೆ, ಛತ್ತೀಸ್ಗಢದಲ್ಲಿ ವಿಶ್ವವಾಣಿ ಮುಖಾಂತರವಾಗಿ ಕರ್ತನೆ ಸೇವೆ ಸಲ್ಲಿಸುವಂಥ 62 ಸೇವಕರನ್ನೇ ನಿಂತನ ಆಶೀರ್ವಾದ ಮಾಡ್ರಿ. ಇದುವರೆಗೂ ಕರ್ತನೆ 393 ಗ್ರಾಮಗಳಲ್ಲಿ ಸೇವೆ ಸಲ್ಲಿಸಲಿಕ್ಕಾಗಿ ಸಹಾಯ ಮಾಡಿದ ದೇವರೇ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ಅದೇ ರೀತಿ ಕರ್ತನೆ 311 ಸತ್ಯವೇದ ಅಧ್ಯಯನಗಳು ನಡೀಲಿಕ್ಕಾಗಿ ಸಹಾಯ ಮಾಡಿದ ದೇವರೇ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ಅದೇ ರೀತಿ ಕರ್ತನೆ 114 ಆರಾಧನಾ ಗುಂಪುಗಳಿದ್ದಾವೆ ಸ್ವಾಮಿ. ಇದುವರೆಗೂ ಕರ್ತನೆ 29 ಸಭೆಗಳನ್ನು ಅಪ್ಪ ಛತ್ತೀಸ್ಗಢದಲ್ಲಿ ಕಟ್ಟಲಿಕ್ಕಾಗಿ ಸಹಾಯ ಮಾಡಿದ ದೇವರೇ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕರ್ತನೆ 2026 ಒಳಗಾಗಿ ಸ್ವಾಮಿ 1891 ಅಪ್ಪ ಹೊಸ ವಿಲೇಜ್ಗಳನ್ನು ಸರ್ವೆ ಮಾಡಬೇಕಾಗಿದೆ ಸ್ವಾಮಿ. ಆ ವಿಷಯದಲ್ಲಿ ಕೂಡ ನೀನು ತಾನೇ ಸಹಾಯ ಮಾಡೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಅದೇ ರೀತಿ ಕರ್ತನೆ 200ಕ್ಕೂ ಮೇಲ್ಪಟ್ಟು ಅಪ್ಪ ಸೇವಕರು, ಮಿಷನರಿಗಳಿಗೆ ಅವಶ್ಯಕತೆ ನಮಗಿದೆ ಸ್ವಾಮಿ. 1010 ಹೊಸ ಗ್ರಾಮಗಳಲ್ಲಿ ಅಪ್ಪ ಕರ್ತನೆ ಸುವಾರ್ತೆ ಸಾರಲ್ಪಡಬೇಕಾಗಿದೆ ಸ್ವಾಮಿ. ಆ ವಿಷಯದಲ್ಲಿ ಕೂಡ ನೀನು ತಾನೇ ಸಹಾಯ ಮಾಡಬೇಕೆಂಬುದಾಗಿ ನಾನು ಬೇಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ 3 ಸಭೆಗಳನ್ನು ಕಟ್ಟಬೇಕೆಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೇವೆ. ಆ ವಿಷಯದಲ್ಲಿ ಕೂಡ ನೀನು ತಾನೇ ಸಹಾಯ ಮಾಡ್ರಿ ಸ್ವಾಮಿ. ಅದೇ ರೀತಿ ಅಲ್ಲಿರುವಂಥ ಮಿಷನರಿಗಳಿಗೆ ಬೇಕಾದಂಥ 10 ಸೈಕಲ್ಗಳನ್ನು ನೀನು ತಾನೇ ಸಹಾಯ ಮಾಡ್ರಿ. 2 ಬೈಕ್ ಅವಶ್ಯಕತೆ ಇದೆ ಕರ್ತನೆ, ಆ ವಿಷಯದಲ್ಲೂ ಕೂಡ ನೀನು ತಾನೇ ಸಹಾಯ ಮಾಡ್ರಿ. 200 ಬೈಬಲ್ಸ್ಗಳ ಅವಶ್ಯಕತೆ ಅಪ್ಪ ಅಲ್ಲಿದೆ ಕರ್ತನೆ, ಆ ವಿಷಯದಲ್ಲಿ ಕೂಡ ನೀನು ತಾನೇ ಸಹಾಯ ಮಾಡ್ರಿ. ವಿಶೇಷವಾಗಿ ಛತ್ತೀಸ್ಗಢನ್ನು ನೀನು ತಾನೇ ವಿಶೇಷವಾಗಿ ಆಶೀರ್ವಾದ ಮಾಡುವಂಥ ದೇವರು ನೀವಾಗಿದ್ದಕ್ಕಾಗಿ ನಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಸ್ವಾಮಿ. ಕರ್ತನೆ, ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮವನ್ನು ಆಲಿಸುವಂಥ ಪ್ರತಿಯೊಬ್ಬ ಮಗಳನ್ನ ಕರ್ತನೆ, ಅವ್ರ ಕುಟುಂಬ ಮಕ್ಕಳನ್ನು, ಅವ್ರು ಮಾಡುವಂತೆಲ್ಲ ಕೆಲಸ ಕಾರ್ಯಗಳನ್ನು, ಮಾಡುವಂತೆಲ್ಲ ವ್ಯಾಪಾರ ಉದ್ಯೋಗಗಳನ್ನು ನೀನು ತಾನೇ ವಿಶೇಷವಾಗಿ ಆಶೀರ್ವಾದ ಮಾಡಿ ಈ ದಿನವೆಲ್ಲ ನಿಮ್ಮ ಪ್ರಸನ್ನತೆ ನಡೆಸುವಿಕೆ ನಮ್ಮ ಜೀವಿತದಲ್ಲಿ ಸದಾಕಾಲ ನೆಲೆಯಾಗಿರ್ಲಿಕ್ಕಾಗಿ ನೀನು ತಾನೇ ಸಹಾಯ ಮಾಡಿ ನಡೆಸ್ತಿರೆಂಬುದಾಗಿ ನಮ್ಮ ರಕ್ಷಕನು ಒಡೆಯನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದೆ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್. ಬೇಕು ಬೇಕು ಇನ್ನೂ ಬೇಕು ಎನ್ನುವ ಆಶಯ ಬಿಡಲೇಬೇಕು. ಬೇಕು ಬೇಕು ಇನ್ನೂ ಬೇಕು ಎನ್ನುವ ಆಶಯ ಬಿಡಲೇಬೇಕು. ಮೋಸದಿಂದ ಗಳಿಸಲೇಬೇಡ, ಗಳಿಸಿ ಗರ್ವವ ಪಡೆಯಲೇಬೇಡ. ಮೋಸದಿಂದ ಗಳಿಸಲೇಬೇಡ, ಗಳಿಸಿ ಗರ್ವವ ಪಡೆಯಲೇಬೇಡ. ಮನುಜ, ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿಯು ದಿನದ 24 ಗಂಟೆಗಳ ಕಾಲ ಪ್ರಾರ್ಥನಾ ಸೇವಾ ಕೇಂದ್ರವನ್ನು ತೆರೆದಿರುವುದು. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಟೋಲ್ ಫ್ರೀ ಸಂಖ್ಯೆ 1800-270-0333 ಕರೆ ಮಾಡಿರಿ ಹಾಗೂ ನಿಮ್ಮ ಪರಿಚಯದವರಿಗೂ ಪರಿಚಯಿಸಿರಿ. ದೇವರು ನಿಮ್ಮನ್ನು
ಆಶೀರ್ವದಿಸಲಿ.